ನನಗಿಂತ ಹಿಂದೆ ಬಂದಿರತಕ್ಕಂಥ ಎರಡೆರಡು ಮೂರು ಸಲ ಆಗಲೇ ಮಂತ್ರಿಗಳು ಹಾಕಿಬಿಟ್ರು. ಮೋಸ್ಟ್ ಬ್ಯಾಕ್ವರ್ಡ್ ನಂಜುಂಡಪ್ಪ ಅನುಷ್ಠಾನ ಇದ್ರ ಪ್ರಕಾರ ಇದು ಮೋಸ್ಟ್ ಬ್ಯಾಕ್ವರ್ಡ್ ಏರಿಯಾ. ಚಿತ್ರದುರ್ಗ ಜಿಲ್ಲೆ ಕೊಟ್ಟಿದ್ದಾರೆ, ಇಲ್ಲ ಅಂತಲ್ಲ, ಬೇರೆ ಬೇರೆಯವ್ರು ಕೊಟ್ಟಿದ್ದಾರೆ. ಬಟ್ ಸೀನಿಯಾರಿಟಿ ಕೌಂಟ್ ಮಾಡಿದರೆ ಮತ್ತು 7 ಸಾರಿ ಗೆದ್ದಿರ್ತಕ್ಕಂಥ ನನಗೆ ಪ್ರತಿಯೊಂದು ಕಡೆ ದುಡಿಸ್ಕೊಟ್ಟಿದ್ದಾರೆ. ಇಲ್ಲಿನೂ ಮಾಡಿದ್ವಿ, ಬಳ್ಳಾರಿಯಲ್ಲಿ ಹುಟ್ಟಿ ಪರಿಸ್ಥಿತಿಯಲ್ಲಿ ಬೈ ಎಲೆಕ್ಷನಲ್ಲಿ ನಿಂತಿದ್ದೀನಿ, ಮತ್ತೆ ವಾಪಸ್ ಬಂದಿದ್ದೀನಿ, ಮತ್ತು ಜನ ಆಶೀರ್ವಾದ ಮಾಡಿ ಮತ್ತೆ MLA ಮಾಡಿದ್ದಾರೆ. ಮತ್ತು ಇವೆಲ್ಲ ಅವ್ರ ದೃಷ್ಟಿಯಲ್ಲಿ ಇಟ್ಕೊಂಡು ಮಾಡಬೇಕು ಅದನ್ನು. ಅದು ಬಿಟ್ಬಿಟ್ಟು ಈಗ ಹಿಂದೆ ಇತ್ತು, 1 ಸಾರಿ 2 ಸಾರಿ ಗೆದ್ದರೆ ಸೀನಿಯಾರಿಟಿ, 3ನೇ ಸಾರಿ ಗೆದ್ದರೆ ಅವ್ರು ಮಾಡಲೇಬೇಕು. ಆ ಪದ್ಧತಿಗಳಿಗೆಲ್ಲ ವ್ಯಾನಿಷ್ ಆಗಿ ಹೋಗ್ತದೆ. ಅದನ್ನೇ ಈಗ ಮನಗಂಡು ಅವರು ವರಿಷ್ಠರು ತೀರ್ಮಾನ ತಗೊಂಡು ಒಂದು ಅವಕಾಶ ಕೊಟ್ಟು ಇನ್ನೂ ಹೆಚ್ಚಿನ ಕೆಲಸಗಳು ಕೂಡ ನಾವು ಮಾಡ್ಬೋದು. ಈ ಕ್ಷೇತ್ರದಲ್ಲಿ ನಮಗಿರ್ತಕ್ಕಂಥ ಬುದ್ಧಿವಂತಗಳು, ನನ್ನ ಅನುಭವ ಕೂಡ ಇದರಲ್ಲಿ ನಾನು ಹಂಚ್ಕೊಂಡು ಹೆಚ್ಚಿನ ಕೆಲಸ ಕೂಡ ಈ ಭಾಗದಲ್ಲಿ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಅದನ್ನೇ ಮತ್ತು ಜನಗಳ ಅಭಿಪ್ರಾಯ ಕೂಡ ಹಾಗೆ ಇರುತ್ತೆ. 190 ಭಾಗ ಜನ MLA ಆಗಿ ನೋಡಿದ್ದಾಯ್ತು, ಯಪ್ಪನ್ನು ಒಂದು ಸಲ ಮಂತ್ರಿ ಆಗಿ ನೋಡೋಣ ಅಂತ ಕಾದಿದ್ದಾರೆ. ಜನ ಇಷ್ಟಪಟ್ಟಿದ್ದಾರೆ. ಮತ್ತು ಅವ್ರಿಗೆ ಜನಕ್ಕೆ ಅನುಗುಣವಾಗಿ ಅವರು ಮಾಡಲೇಬೇಕು. ಇಲ್ಲ ರಿಷಬಲ್ಲಿ ಈ ಸಂದರ್ಭದಲ್ಲಿ ಏನೋ ಮಾಡ್ತೀವಿ ಅಂತ ಎಲ್ಲ ಸ್ಲೋಗನ್ಗಳು ಹೇಳ್ತಾ ಇದ್ದಾರೆ. ಮತ್ತು ಅದು ಕೊಟ್ಟರೆ ಮತ್ತೆ ಮುಂದುವರೆದು ಮಾಡ್ಕೊಂಡು ಹೋಗ್ತೀನಿ. ಸೊ ಮುಂಬರುವ ಎಲ್ಲ ಹೈಕಮಾಂಡ್ನವ್ರಿಗೆ ನಾನು ಹೆಚ್ಚಿನ ಪರಿಚಯನೇ, ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ನನ್ನ ಸ್ವಭಾವ ಗೊತ್ತು, ನನ್ನ ಬುದ್ಧಿವಂತಿಕೆ ಗೊತ್ತು, ಜನಗಳ ಹತ್ರ ಇರ್ತಕ್ಕಂಥ ನಾನು ಯಾವ ರೀತಿ ಅವ್ರ ಹತ್ರ ಇದ್ಕೊಂಡು ಹೋಗ್ತಾ ಇದ್ದೀನಿ ಎಂಬುದು ಗೊತ್ತು. ಇವೆಲ್ಲ ಹಿನ್ನೆಲೆಯಲ್ಲಿ ನಮಗೆ ಎಲಿಜಿಬಿಲಿಟಿ ಇದೆ, ನಮಗೆ ಹೌದಲ್ಲ, ಮತ್ತು ನಮಗೆ ಎಬಿಲಿಟಿ ಇದೆ, ಮಾಡ್ತಕ್ಕಂಥ ಶಕ್ತಿ ಕೂಡ ಭಗವಂತ ಕೊಟ್ಟಿದ್ದಾನೆ. ಅದನ್ನು ತಿಳ್ಕೊಂಡು ಅವ್ರು ಮಾಡಿದರೆ ಒಳ್ಳೆಯದು, ಸರ್ಕಾರಕ್ಕೂ ಒಳ್ಳೆಯದು, ಮುಂದೆ ಅವ್ರ ಪಾರ್ಟಿಗೂ ಭವಿಷ್ಯಕ್ಕೆ ಒಳ್ಳೆಯದಾಗುತ್ತೆ. ಒಂದು ಸೀನು ಎಲ್ಲೋ ಒಂದು ಕಡೆ ಬರೀ ಮೊಳಕಾಲ್ಮೂರು ಕ್ಷೇತ್ರದಲ್ಲೆಲ್ಲ, ಇಡೀ ಕರ್ನಾಟಕ ಮೂಲೆಯಲ್ಲಿ ಪ್ರತಿ ಜಿಲ್ಲೆಯಲ್ಲಿ ಕೂಡ ಈ ಮಾತು ಅದೇ ಥರ ಅನಿಸುತ್ತೆ. 7 ಸಾರಿ ಗೆದ್ದಿರ್ತಕ್ಕಂಥವ್ರು ಮಂತ್ರಿ ಮಾಡಲಿಲ್ಲ ಅಂದರೆ ಇದು ಹೆಂಗಪ್ಪ ಅಂತ. ಅದು ಕಡೆಗೆ ಅದನ್ನು ಅವ್ರಿಗೆ ತೊಂದರೆ ಆಗ್ತಕ್ಕಂಥ ಸಂದರ್ಭ. ಹೀಗಾಗಿ ಅವರು ತಿಳ್ಕೊಂಡು ಮಾಡಿದರೆ ಒಳ್ಳೆಯದು. ಒಂದು ವೇಳೆ ಇಲ್ಲ ಅಂದರೆ ಮತ್ತೆ ಜನ ಕೊಟ್ಟಿರ್ತಕ್ಕಂಥದ್ದು ಅಧಿಕಾರ ಇದ್ದೇ ಐತೆ, ಅಧಿಕಾರನ ಉಪಯೋಗಿಸ್ಕೊಳ್ತೀನಿ, ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡ್ಕೊಂಡು. ಸರ್ ಮುಂಬರುವ ಸಚಿವ ಸಂಪುಟದಲ್ಲಿ ತಮಗೆ ಮಂತ್ರಿ ಸ್ಥಾನ ಸಿಗುತ್ತಾ ಅಂತ ವಿಶ್ವಾಸ ಇದೆ ಸರ್? ನಾನು ಹೇಳಿದ್ನಲ್ಲ, ನನಗೆ ಅದು ಗೊತ್ತಿಲ್ಲ. ಇಂಥ ಮಸ್ತು ಬಂದು ಹೋಗಿದ್ದಾವೆ, ಟಿವಿಗಳಲ್ಲಿ ನೋಡಿದ್ವಿ, ಪೇರಿಸ್ನವ್ರು ಮಂತ್ರಿ ಅಂತ ಬಂದ್ವಿ. ಇವೆಲ್ಲ ನೋಡಿ ಆ ನಂಬಿಕೆನೇ ಇಲ್ದಂಗೆ ಆಗುತ್ತೆ ನನಗೆ. ಯಾವುದೋ ಸಂದರ್ಭದಲ್ಲಿ ಗವರ್ನರು ಓದ್ ಸೆರೆಮನಿಗೆ ಕರೆದಾಗ, ನಾನು ಮಂತ್ರಿ ಅಂತ ಬಂದಾಗ ಅವಾಗ ಮಾತಾಡ್ತೀನಿ, ಅಲ್ಲಿವರೆಗೂ ಏನು ಹೇಳೋದಿಲ್ಲ. ಓಕೆ, ಥ್ಯಾಂಕ್ ಯು. ಸದ್ಯಕ್ಕೆ MLA ಆಗಿದೆ, ನನ್ನ ಕೆಲಸ ನಾನು ಮಾಡ್ಕೊಂಡು ಹೋಗ್ತೀನಿ. ನನಗಿಂತ ಹಿಂದೆ ಬಂದಿರತಕ್ಕಂಥ ಎರಡೆರಡು ಮೂರು ಸಲ ಆಗಲೇ ಮಂತ್ರಿಗಳು ಹಾಕಿಬಿಟ್ರು. ಮೋಸ್ಟ್ ಬ್ಯಾಕ್ವರ್ಡ್ ನಂಜುಂಡಪ್ಪ ಅನುಷ್ಠಾನ ಇದ್ರ ಪ್ರಕಾರ ಇದು ಮೋಸ್ಟ್ ಬ್ಯಾಕ್ವರ್ಡ್ ಏರಿಯಾ. ಚಿತ್ರದುರ್ಗ ಜಿಲ್ಲೆ ಕೊಟ್ಟಿದ್ದಾರೆ, ಇಲ್ಲ ಅಂತಲ್ಲ, ಬೇರೆ ಬೇರೆಯವ್ರು ಕೊಟ್ಟಿದ್ದಾರೆ. ಬಟ್ ಸೀನಿಯಾರಿಟಿ ಕೌಂಟ್ ಮಾಡಿದರೆ ಮತ್ತು 7 ಸಾರಿ ಗೆದ್ದಿರ್ತಕ್ಕಂಥ ನನಗೆ ಪ್ರತಿಯೊಂದು ಕಡೆ ದುಡಿಸ್ಕೊಟ್ಟಿದ್ದಾರೆ. ಇಲ್ಲಿನೂ ಮಾಡಿದ್ವಿ, ಬಳ್ಳಾರಿಯಲ್ಲಿ ಹುಟ್ಟಿ ಪರಿಸ್ಥಿತಿಯಲ್ಲಿ ಬೈ ಎಲೆಕ್ಷನಲ್ಲಿ ನಿಂತಿದ್ದೀನಿ, ಮತ್ತೆ ವಾಪಸ್ ಬಂದಿದ್ದೀನಿ, ಮತ್ತು ಜನ ಆಶೀರ್ವಾದ ಮಾಡಿ ಮತ್ತೆ MLA ಮಾಡಿದ್ದಾರೆ. ಮತ್ತು ಇವೆಲ್ಲ ಅವ್ರ ದೃಷ್ಟಿಯಲ್ಲಿ ಇಟ್ಕೊಂಡು ಮಾಡಬೇಕು ಅದನ್ನು. ಅದು ಬಿಟ್ಬಿಟ್ಟು ಈಗ ಹಿಂದೆ ಇತ್ತು, 1 ಸಾರಿ 2 ಸಾರಿ ಗೆದ್ದರೆ ಸೀನಿಯಾರಿಟಿ, 3ನೇ ಸಾರಿ ಗೆದ್ದರೆ ಅವ್ರು ಮಾಡಲೇಬೇಕು. ಆ ಪದ್ಧತಿಗಳಿಗೆಲ್ಲ ವ್ಯಾನಿಷ್ ಆಗಿ ಹೋಗ್ತದೆ. ಅದನ್ನೇ ಈಗ ಮನಗಂಡು ಅವರು ವರಿಷ್ಠರು ತೀರ್ಮಾನ ತಗೊಂಡು ಒಂದು ಅವಕಾಶ ಕೊಟ್ಟು ಇನ್ನೂ ಹೆಚ್ಚಿನ ಕೆಲಸಗಳು ಕೂಡ ನಾವು ಮಾಡ್ಬೋದು. ಈ ಕ್ಷೇತ್ರದಲ್ಲಿ ನಮಗಿರ್ತಕ್ಕಂಥ ಬುದ್ಧಿವಂತಗಳು, ನನ್ನ ಅನುಭವ ಕೂಡ ಇದರಲ್ಲಿ ನಾನು ಹಂಚ್ಕೊಂಡು ಹೆಚ್ಚಿನ ಕೆಲಸ ಕೂಡ ಈ ಭಾಗದಲ್ಲಿ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಅದನ್ನೇ ಮತ್ತು ಜನಗಳ ಅಭಿಪ್ರಾಯ ಕೂಡ ಹಾಗೆ ಇರುತ್ತೆ. 190 ಭಾಗ ಜನ MLA ಆಗಿ ನೋಡಿದ್ದಾಯ್ತು, ಯಪ್ಪನ್ನು ಒಂದು ಸಲ ಮಂತ್ರಿ ಆಗಿ ನೋಡೋಣ ಅಂತ ಕಾದಿದ್ದಾರೆ. ಜನ ಇಷ್ಟಪಟ್ಟಿದ್ದಾರೆ. ಮತ್ತು ಅವ್ರಿಗೆ ಜನಕ್ಕೆ ಅನುಗುಣವಾಗಿ ಅವರು ಮಾಡಲೇಬೇಕು. ಇಲ್ಲ ರಿಷಬಲ್ಲಿ ಈ ಸಂದರ್ಭದಲ್ಲಿ ಏನೋ ಮಾಡ್ತೀವಿ ಅಂತ ಎಲ್ಲ ಸ್ಲೋಗನ್ಗಳು ಹೇಳ್ತಾ ಇದ್ದಾರೆ. ಮತ್ತು ಅದು ಕೊಟ್ಟರೆ ಮತ್ತೆ ಮುಂದುವರೆದು ಮಾಡ್ಕೊಂಡು ಹೋಗ್ತೀನಿ. ಸೊ ಮುಂಬರುವ ಎಲ್ಲ ಹೈಕಮಾಂಡ್ನವ್ರಿಗೆ ನಾನು ಹೆಚ್ಚಿನ ಪರಿಚಯನೇ, ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ನನ್ನ ಸ್ವಭಾವ ಗೊತ್ತು, ನನ್ನ ಬುದ್ಧಿವಂತಿಕೆ ಗೊತ್ತು, ಜನಗಳ ಹತ್ರ ಇರ್ತಕ್ಕಂಥ ನಾನು ಯಾವ ರೀತಿ ಅವ್ರ ಹತ್ರ ಇದ್ಕೊಂಡು ಹೋಗ್ತಾ ಇದ್ದೀನಿ ಎಂಬುದು ಗೊತ್ತು. ಇವೆಲ್ಲ ಹಿನ್ನೆಲೆಯಲ್ಲಿ ನಮಗೆ ಎಲಿಜಿಬಿಲಿಟಿ ಇದೆ, ನಮಗೆ ಹೌದಲ್ಲ, ಮತ್ತು ನಮಗೆ ಎಬಿಲಿಟಿ ಇದೆ, ಮಾಡ್ತಕ್ಕಂಥ ಶಕ್ತಿ ಕೂಡ ಭಗವಂತ ಕೊಟ್ಟಿದ್ದಾನೆ. ಅದನ್ನು ತಿಳ್ಕೊಂಡು ಅವ್ರು ಮಾಡಿದರೆ ಒಳ್ಳೆಯದು,
ಸರ್ಕಾರಕ್ಕೂ ಒಳ್ಳೆಯದು, ಮುಂದೆ ಅವ್ರ ಪಾರ್ಟಿಗೂ ಭವಿಷ್ಯಕ್ಕೆ ಒಳ್ಳೆಯದಾಗುತ್ತೆ. ಒಂದು ಸೀನು ಎಲ್ಲೋ ಒಂದು ಕಡೆ ಬರೀ ಮೊಳಕಾಲ್ಮೂರು ಕ್ಷೇತ್ರದಲ್ಲೆಲ್ಲ ಇಡೀ ಕರ್ನಾಟಕ ಮೂಲೆಯಲ್ಲಿ ಪ್ರತಿ ಜಿಲ್ಲೆಯಲ್ಲಿ ಕೂಡ ಈ ಮಾತು ಅದೇ ಥರ ಅನಿಸುತ್ತೆ. 7 ಸಾರಿ ಗೆದ್ದಿರ್ತಕ್ಕಂಥವ್ರು ಮಂತ್ರಿ ಮಾಡಲಿಲ್ಲ ಅಂದರೆ ಇದು ಹೆಂಗಪ್ಪ ಅಂತ. ಅದು ಕಡೆಗೆ ಅದನ್ನು ಅವ್ರಿಗೆ ತೊಂದರೆ ಆಗ್ತಕ್ಕಂಥ ಸಂದರ್ಭ. ಹೀಗಾಗಿ ಅವರು ತಿಳ್ಕೊಂಡು ಮಾಡಿದರೆ ಒಳ್ಳೆಯದು. ಒಂದು ವೇಳೆ ಇಲ್ಲ ಅಂದರೆ ಮತ್ತೆ ಜನ ಕೊಟ್ಟಿರ್ತಕ್ಕಂಥದ್ದು ಅಧಿಕಾರ ಇದ್ದೇ ಐತೆ, ಅಧಿಕಾರನ ಉಪಯೋಗಿಸ್ಕೊಳ್ತೀನಿ. ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡ್ಕೊಂಡು ಸರ್, ಮುಂಬರುವ ಸಚಿವ ಸಂಪುಟದಲ್ಲಿ ತಮಗೆ ಮಂತ್ರಿ ಸ್ಥಾನ ಸಿಗುತ್ತಾ ಅಂತ ವಿಶ್ವಾಸ ಇದೆ ಸರ್? ವಿಚಾರ ನಾನು ಹೇಳಿದ್ನಲ್ಲ, ಅದು ಗೊತ್ತಿಲ್ಲ. ಇಂಥ ಮಸ್ತು ಬಂದು ಹೋಗಿದ್ದಾವೆ, ಟಿ ವಿಗಳಲ್ಲಿ ನೋಡಿದ್ವಿ, ಪೆರಿಸ್ನವ್ರು ಮಂತ್ರಿ 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 ಅಂತ ಬಂದ್ವಿ. ಇವೆಲ್ಲ ನೋಡಿ ಆ ನಂಬಿಕೆನೇ ಇಲ್ದಂಗೆ ಆಗಿತ್ತು ನನಗೆ. ಯಾವುದೋ ಸಂದರ್ಭದಲ್ಲಿ ಗವರ್ನರು ಓದ್ ಸೆರೆಮನಿಗೆ ಕರೆದಾಗ ನಾನು ಮಂತ್ರಿ ಅಂತ ಬಂದಾಗ ಅವಾಗ ಮಾತಾಡ್ತೀನಿ. ಅಲ್ಲೇವರೆಗೂ ಏನು ಹೇಳೋದಿಲ್ಲ. ಓಕೆ, ಥ್ಯಾಂಕ್ ಯು. ಒಟ್ಟು ಸದ್ಯಕ್ಕೆ ML ಆಗಿದೆ, ನಾನು ಕೆಲಸ ನಾನು ಮಾಡ್ಕೊಂಡು ನನಗಿಂತ ಹಿಂದೆ ಬಂದಿರತಕ್ಕಂಥ 2-3 ಸಲ ಆಗಲಿ ಮಂತ್ರಿಗಳು ಹಾಕಿಬಿಟ್ರು. ಮೋಸ್ಟ್ ಬ್ಯಾಕ್ವರ್ಡ್ ಏರಿಯಾ ನಂಜುಂಡಪ್ಪ ಅನುಷ್ಠಾನ ಇದ್ರ ಪ್ರಕಾರ ಇದು ಮೋಸ್ಟ್ ಬ್ಯಾಕ್ವರ್ಡ್ ಏರಿಯಾ. ಚಿತ್ರದುರ್ಗ ಜಿಲ್ಲೆ ಕೊಟ್ಟಿದ್ದಾರೆ, ಇಲ್ಲ ಅಂತಲ್ಲ, ಬೇರೆ ಬೇರೆಯವ್ರು ಕೊಟ್ಟಿದ್ದಾರೆ. ಬಟ್ ಸೀನಿಯಾರಿಟಿ ಕೌಂಟ್ ಮಾಡಿದರೆ ಮತ್ತು 7 ಸಾರಿ ಗೆದ್ದಿರ್ತಕ್ಕಂಥ ನನಗೆ ಪ್ರತಿಯೊಂದು ಕಡೆ ದುಡಿಸ್ಕೊಟ್ಟಿದ್ದಾರೆ. ಇಲ್ಲಿನೂ ಮಾಡಿದ್ವಿ, ಬಳ್ಳಾರಿಯಲ್ಲಿ ಹುಟ್ಟಿ ಪರಿಸ್ಥಿತಿಯಲ್ಲಿ ಬೈ ಎಲೆಕ್ಷನಲ್ಲಿ ನಿಂತಿದ್ದೀನಿ, ಮತ್ತೆ ವಾಪಸ್ ಬಂದಿದ್ದೀನಿ, ಮತ್ತೆ ಜನ ಆಶೀರ್ವಾದ ಮಾಡಿ ಮತ್ತೆ ML ಮಾಡಿದ್ದಾರೆ. ಮತ್ತು ಇವೆಲ್ಲ ಅವ್ರ ದೃಷ್ಟಿಯಲ್ಲಿ ಇಟ್ಕೊಂಡು ಮಾಡಬೇಕು ಅದನ್ನು. ಅದು ಬಿಟ್ಬಿಟ್ಟು ಈಗ ಹಿಂದೆ ಇತ್ತು 1 ಸಾರಿ 2 ಸಾರಿ ಗೆದ್ದರೆ ಸೀನಿಯಾರಿಟಿ, 3ನೇ ಸಾರಿ ಗೆದ್ದರೆ ಅವ್ರು ಮಾಡಲೇಬೇಕು. ಆ ಪದ್ಧತಿಗಳಿಗೆಲ್ಲ ವ್ಯಾನಿಷ್ ಆಗಿ ಹೋಗ್ತದೆ. ಅದನ್ನೇ ಈಗ ಮನಗಂಡು ಅವರು ವರಿಷ್ಠರು ತೀರ್ಮಾನ ತಗೊಂಡು ಒಂದು ಅವಕಾಶ ಕೊಟ್ಟು ಇನ್ನೂ ಹೆಚ್ಚಿನ ಕೆಲಸಗಳು ಕೂಡ ನಾವು ಮಾಡ್ಬೋದು ಈ ಕ್ಷೇತ್ರದಲ್ಲಿ. ನಮಗಿರ್ತಕ್ಕಂಥ ಬುದ್ಧಿವಂತಗಳು, ನನ್ನ ಅನುಭವ ಕೂಡ ಇದರಲ್ಲಿ ನಾನು ಹಂಚ್ಕೋಬೋದು. ಹಂಚ್ಕೊಂಡು ಹೆಚ್ಚಿನ ಕೆಲಸ ಕೂಡ ಈ ಭಾಗದಲ್ಲಿ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಅದನ್ನೇ ಮತ್ತು ಜನಗಳ ಅಭಿಪ್ರಾಯ ಕೂಡ ಹಾಗೆ ಇರುತ್ತೆ. 190 ಭಾಗ ಜನ ML ಆಗಿ ನೋಡಿದ್ದಾಯ್ತು ಯಪ್ಪನ್ನು ಒಂದು ಸಲ ಮಂತ್ರಿಯಾಗಿ ನೋಡೋಣ ಅಂತ ಕಾದಿದ್ದಾರೆ. ಜನ ಇಷ್ಟಪಟ್ಟಿದ್ದಾರೆ. ಮತ್ತು ಅವ್ರಿಗೆ ಜನಕ್ಕೆ ಅನುಗುಣವಾಗಿ ಅವರು ಮಾಡಲೇಬೇಕು. ಇಲ್ಲ ರಿಷಬಲ್ಲಿ ಈ ಸಂದರ್ಭದಲ್ಲಿ ಏನೋ ಮಾಡ್ತೀವಿ ಅಂತ ಎಲ್ಲ ಸ್ಲೋಗನ್ಗಳು ಹೇಳ್ತಾ ಇದ್ದಾರೆ. ಮತ್ತು ಅದು ಕೊಟ್ಟರೆ ಮತ್ತೆ ಮುಂದುವರೆದು ಮಾಡ್ಕೊಂಡು ಹೋಗ್ತೀನಿ. ಸೊ ಮುಂಬರುವ ಎಲ್ಲ ಹೈಕಮಾಂಡ್ನವ್ರಿಗೆ ನಾನು ಹೆಚ್ಚಿನ ಪರಿಚಯನೇ, ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ನನ್ನ ಸ್ವಭಾವ ಗೊತ್ತು, ನನ್ನ ಬುದ್ಧಿವಂತಿಕೆ ಗೊತ್ತು, ಜನಗಳ ಹತ್ರ ಇರ್ತಕ್ಕಂಥ ನಾನು ಯಾವ ರೀತಿ ಅವ್ರ ಹತ್ರ ಇದ್ಕೊಂಡು ಹೋಗ್ತಾ ಇದ್ದೀನಿ ಎಂಬುದು ಗೊತ್ತು. ಇವೆಲ್ಲ ಹಿನ್ನೆಲೆಯಲ್ಲಿ ನಮಗೆ ಎಲಿಜಿಬಿಲಿಟಿ ಇದೆ, ನಮಗೆ ಹೌದಲ್ಲ, ಮತ್ತು ನಮಗೆ ಎಬಿಲಿಟಿ ಇದೆ, ಮಾಡ್ತಕ್ಕಂಥ ಶಕ್ತಿ ಕೂಡ ಭಗವಂತ ಕೊಟ್ಟಿದ್ದಾರೆ. ಅದನ್ನು ತಿಳ್ಕೊಂಡು ಅವ್ರು ಮಾಡಿದರೆ ಒಳ್ಳೆಯದು, ಸರ್ಕಾರಕ್ಕೂ ಒಳ್ಳೆಯದು, ಮುಂದೆ ಅವ್ರ ಪಾರ್ಟಿಗೂ ಭವಿಷ್ಯಕ್ಕೆ ಒಳ್ಳೆಯದಾಗುತ್ತೆ. ಒಂದು ಸೀನು ಎಲ್ಲೋ ಒಂದು ಕಡೆ ಬರೀ ಮೊಳಕಾಲ್ಮೂರು ಕ್ಷೇತ್ರದಲ್ಲೆಲ್ಲ ಇಡೀ ಕರ್ನಾಟಕ ಮೂಲೆಯಲ್ಲಿ ಪ್ರತಿ ಜಿಲ್ಲೆಯಲ್ಲಿ ಕೂಡ ಈ ಮಾತು ಅದೇ ಥರ ಅನಿಸುತ್ತೆ. 7 ಸಾರಿ ಗೆದ್ದಿರ್ತಕ್ಕಂಥವ್ರು ಮಂತ್ರಿ ಮಾಡಲಿಲ್ಲ ಅಂದರೆ ಇದು ಹೆಂಗಪ್ಪ ಅಂತ. ಅದು ಕಡೆಗೆ ಅದನ್ನು ಅವ್ರಿಗೆ ತೊಂದರೆ ಆಗ್ತಕ್ಕಂಥ ಸಂದರ್ಭ. ಹೀಗಾಗಿ ಅವರು ತಿಳ್ಕೊಂಡು ಮಾಡಿದರೆ ಒಳ್ಳೆಯದು. ಒಂದು ವೇಳೆ ಇಲ್ಲ ಅಂದರೆ ಮತ್ತೆ ಜನ ಕೊಟ್ಟಿರ್ತಕ್ಕಂಥದ್ದು ಅಧಿಕಾರ ಇದ್ದೇ ಐತೆ, ಅಧಿಕಾರನ ಉಪಯೋಗಿಸ್ಕೊಳ್ತೀನಿ. ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡ್ಕೊಂಡು ಸರ್, ಮುಂಬರುವ ಸಚಿವ ಸಂಪುಟದಲ್ಲಿ ತಮಗೆ ಮಂತ್ರಿ ಸ್ಥಾನ ಸಿಗುತ್ತಾ ಅಂತ ವಿಶ್ವಾಸ ಇದೆ ಸರ್? ವಿಚಾರ ನಾನು ಹೇಳಿದ್ನಲ್ಲ, ಅದು ಗೊತ್ತಿಲ್ಲ. ಇಂಥ ಮಸ್ತು ಬಂದು ಹೋಗಿದ್ದಾವೆ, ಟಿ ವಿಗಳಲ್ಲಿ ನೋಡಿದ್ವಿ, ಪೆರಿಸ್ನವ್ರು ಮಂತ್ರಿ 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 ಅಂತ ಬಂದ್ವಿ. ಇವೆಲ್ಲ ನೋಡಿ ಆ ನಂಬಿಕೆನೇ ಇಲ್ದಂಗೆ ಆಗಿತ್ತು ನನಗೆ. ಯಾವುದೋ ಸಂದರ್ಭದಲ್ಲಿ ಗವರ್ನರು ಓದ್ ಸೆರೆಮನಿಗೆ ಕರೆದಾಗ ನಾನು ಮಂತ್ರಿ ಅಂತ ಬಂದಾಗ ಅವಾಗ ಮಾತಾಡ್ತೀನಿ. ಅಲ್ಲೇವರೆಗೂ ಏನು ಹೇಳೋದಿಲ್ಲ. ಓಕೆ, ಥ್ಯಾಂಕ್ ಯು. ಒಟ್ಟು ಸದ್ಯಕ್ಕೆ ML ಆಗಿದೆ, ನಾನು ಕೆಲಸ ನಾನು ಮಾಡ್ಕೊಂಡು